ನಮಗೂ ನೋಡಿ ನೋಡಿ ನಿಜವಾಗ್ಲೂ ಸಾಕಾಯ್ತು ಅನಿಸ್ತಾ ಇದೆ. ಅಲ್ಲಿ ಯಾರೋ ಮಾತಾಡ್ತಿದ್ದಕ್ಕೇನೆ ನಾಚಿಕೆ ಆಗಬೇಕು ನಿಜವಾಗ್ಲೂ ಈ ರಾಜಕಾರಣಿಗಳಿಗೆ ಅಂತ. ಕೊರೋನಾ ಬಂದು ಜನರನ್ನು ಕೂಡ ಕಿತ್ತು ತಿಂತಾ ಇದೆ. ಜನ ಗುಂಪು ಸೇರಬೇಡಿ, ಮಾಸ್ಕ್ ಹಾಕೊಳ್ಳಿ, ಕೊರೋನಾ ಅಂಟಿಸ್ಕೊಳ್ಬೇಡಿ ಅಂತ ಬೊಬ್ಬೆ ಬೊಡೈತಾ ಇದ್ದಾರೆ ಸರ್ಕಾರ ಕೂಡ. ಆದರೆ ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ. ನಮ್ಮೂರ ಕಡೆ ಗಾದೆ ಇದು, ಇವ್ರಿಗೆ ಅನ್ವಯಿಸುತ್ತೆ ನೋಡಿ. ನಿಜವಾಗ್ಲೂ ನಮ್ಮ ರಾಜಕಾರಣಿಗಳೇ ಇದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿ ನಾವು ತೋರಿಸ್ತಿರುವಂಥ ಈ ದೃಶ್ಯಾವಳಿಗಳು. ಇವತ್ತು ದಾವಣಗೆರೆಯಲ್ಲಿ ಮಾಜಿ ಸಚಿವರಾದ ಪರಮೇಶ್ವರ್ ನಾಯಕ್ ಮಗನ ಮದುವೆಗೆ ಸಾಕ್ಷಿ ಆಯ್ತು ಎಲ್ಲವೂ ಕೂಡ. ಕರೋನಾ ಬಗ್ಗೆ ಕ್ಯಾರೆ ಅನ್ನೋದೇ ಹೆಂಗೆಲ್ಲ ಹುಚ್ಚಾಟ ಮಾಡಿದ್ರು ಅನ್ನೋದನ್ನು ನಾವು ನಿಮಗೆ ಸೀನ್ ಬೈ ಸೀನ್ ತೋರ್ಸೋಕ್ಕೆ ಶುರು ಮಾಡ್ತೀವಿ, ನೋಡ್ಬಿಡಿ. ಇದು ದೃಶ್ಯ ಒಂದು. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಲಕ್ಷ್ಮೀಪುರ ತಾಂಡಾದಲ್ಲಿ ಪರಮೇಶ್ವರ್ ನಾಯಕ್ ಮಗ ಅವಿನಾಶ್ ವಧು ಚರಣಿ ಅವರ ಮದುವೆ ಏರ್ಪಡಿಸಿದ್ರು. ಲಕ್ಷ ಲಕ್ಷ ಕೊಟ್ಟು ಅದ್ಧೂರಿ ಸೆಟ್ ಕೂಡ ಹಾಕಿದ್ರು. 50 ಜನರ ಮೇಲೆ ಮದುವೆಗೆ ಜನ ಸೇರಬಾರ್ದು ಅಂತ ನಾವು ಮಾಡಿರೋದಲ್ಲ, ಮೋದಿ ಸರ್ಕಾರದ ರೂಲ್ಸ್ ಅದು. ಆದರೆ ಪರಮೇಶ್ವರ್ ನಾಯಕ್ ಕಾನೂನು ನಿಯಮಗಳನ್ನೆಲ್ಲ ಕಾಲ್ ಕಸತ್ತರ ನೋಡ್ಕೊಂಡ್ರು ಅಂತ ಅನಿಸ್ತಾ ಇದೆ. ಜನರನ್ನ ಮದುವೆಗೆ ಆಹ್ವಾನಿಸಿದ್ರು, ಸಾವಿರಾರು ಗಟ್ಟಲೆ ಜನ ಬಂದರು. ಸೀನ್ ನಂಬರ್ 2, ಮದುವೆ ಮನೆಯಲ್ಲಿ ಸಾಮಾಜಿಕ ಅಂತರ ಇರಲಿಲ್ಲ. ಹಾಳಾಗೋಗ್ಲಿ, ಮಾಸ್ಕ್ ಹಾಕೊಂಡಿದ್ದಾರಾ ಅಂತ ಚೆಕ್ ಮಾಡಿದ್ರೆ ಅದಂತೂ ಇಲ್ಲವೇ ಇಲ್ಲ. ಗಂಡು ಹೆಣ್ಣಿನ ಜೊತೆ ಮಾಜಿ ಸಚಿವರಾದಂಥ ಪರಮೇಶ್ವರ್ ನಾಯಕ್ ಕೂಡ ದಿಲ್ದಾರ್ ಆಗಿ ಮಾಸ್ಕ್ ಇಲ್ಲದೆ ಆರಾಮ ಓಡಾಡ್ಕೊಂಡಿದ್ರು. ಸೀನ್ ನಂಬರ್ 3, ಪರಮೇಶ್ವರ್ ನಾಯಕ್ ಮಗನ ಮದುವೆಗೆ ಮಾಜಿ ಮುಖ್ಯಮಂತ್ರಿ ಅಂದ್ರೆ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು. ಅವರ ಹಿಂದೆ ಒಬ್ಬರೇ ಬಂದ್ರ, 106 ಜನ ಇದ್ರು ಫುಲ್ ಕಂಪ್ಲೀಟ್ ಆಗಿ. ಅಷ್ಟೋ ಜನರಿದ್ರು ಕೂಡ ಸಿದ್ದರಾಮಯ್ಯನವರು ಯಾರೊಬ್ಬರಿಗೂ ಕೂಡ ಸಾಮಾಜಿಕ ಅಂತರ ಪಾಲಿಸಿ ಅಂತ ಹೇಳಲಿಲ್ಲ. ಸಿದ್ದರಾಮಯ್ಯನವರು ಮಾತ್ರ ಮಾಸ್ಕ್ ಹಾಕಿದ್ರು, ಕಾಣಿಸ್ತಾ ಇದೆ. ಅದನ್ನು ಬಿಟ್ರೆ ಕರೋನಾ ನಿಯಮಗಳನ್ನೆಲ್ಲ ಗಾಳಿ ತೂರಿದ್ರು. ದೃಶ್ಯ ನಂಬರ್ 4, ಮಾಜಿ ಉಪಮುಖ್ಯಮಂತ್ರಿಗಳು ಬಂದರು, ಮಾಜಿ ಗೃಹ ಮಂತ್ರಿಗಳು ಹೌದು. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಮದುವೆಗೆ ಬಂದರು. ಅವ್ರ ಹಿಂದೆ ನಾವು ಹೇಳಲೇಬೇಕಾಗಿಲ್ಲ, ದೃಶ್ಯದಲ್ಲೇ ಗೊತ್ತಾಗುತ್ತೆ ಎಷ್ಟೆಲ್ಲ ಮಂದಿ ಇದ್ದಾರೆ ಅಂತ. ಪರಮೇಶ್ವರ್ ನಾಯಕ್ ಅವರು ಬಂದು ಇವ್ರನ್ನ ಸ್ವಾಗತ ಮಾಡಿದ್ರು, ಬರಮಾಡ್ಕೊಂಡ್ರು. ಎಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಣಲಿಲ್ಲ. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ ಮಾಸ್ಕ್ ಹಾಕೊಂಡಿದ್ದು ಕಂಡು ಬಂತು. ದೃಶ್ಯ 5, ಹೋಗ್ಲಿ ಇದೆಲ್ಲ ಹಾಳಾಗೋಗ್ಲಿ, ವಧುವರನ್ನ ಆಶೀರ್ವಾದ ಮಾಡೋಕ್ಕೆ ಅಂತ ಪರಮೇಶ್ವರ್ ವೇದಿಕೆಗೆ ಬಂದರು. ಫೋಟೋಗೆ ಪೋಸ್ ಕೊಟ್ಟಿದ್ದಕ್ಕೆ ಇದ್ದಂಥ ಹುಮ್ಮಸ್ಸು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ಇರಲಿಲ್ಲ ಅನ್ನೋದೇ ಈ ಸಂದರ್ಭದಲ್ಲಿ ನಮಗೆ ಬಹಳ ಬೇಸರ ಅನಿಸಿತು. ದೃಶ್ಯ ನಂಬರ್ 6, ಕಾಂಗ್ರೆಸ್ನವ್ರು ಬಿಟ್ಕೊಳ್ಳೋಣ, ನಮ್ಮ ಆಡಳಿತ ಪಕ್ಷದವ್ರ ಕಡೆ ನೋಡೋಣ ಅಂದರೆ ಅಲ್ಲೂ ಕೂಡ ಸೀನ್ ವಿಭಿನ್ನವಾಗೇನಿರಲಿಲ್ಲ. ಸರ್ಕಾರದ ಕಾಲೆಳೆಯೋದಕ್ಕೆ ಇವರೆಲ್ಲ ಇರೋದು ಅಂತ ಕಾಂಗ್ರೆಸ್ನವರ ಪಕ್ಕಕ್ಕಿಟ್ಟರು. ಊರಿಗೆಲ್ಲ ಬುದ್ಧಿ ಹೇಳುವಂಥ ಆರೋಗ್ಯ ಸಚಿವರು ಸನ್ಮಾನ್ಯ ಶ್ರೀರಾಮುಲು ಅವರು ಬಂದರು. ಅವರಿಗೂ ಕೂಡ ಮೋದಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋ ಕಿಂಚಿತ್ ಪ್ರಜ್ಞೆ ಇದ್ದಂಗೆ ಕಾಣಿಸ್ತಿಲ್ಲ. ವೇದಿಕೆ ಮೇಲೂ ಕೂಡ ಶಾಲ್ ಹಾಕಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡ್ರೆ ಹೊರತು ಕರೋನಾ ನಿಯಮ ಪಾಲಿಸಿ ಅಂತ ಹೇಳುವಂಥ ಮನಸ್ಥಿತಿ ಅವರು ಇರಲಿಲ್ಲ ಅನ್ಸುತ್ತೆ. ದೃಶ್ಯ ನಂಬರ್ 7, ಇನ್ನು ಕಾನೂನು ಪಂಡಿತರು, ಸಂವಿಧಾನ ಪರಿಚ್ಛೇದಗಳನ್ನು ಅರೆದು ಕೂಡಿದ ಮಹಾನುಭಾವರು ಯಾರು, ನನ್ ಅದರ್ ದೆನ್ ಮಾಜಿ ಸಂಸದರಾದಂಥ ಸನ್ಮಾನ್ಯ VS ಉಗ್ರಪ್ಪನವರದ್ದು ಕೂಡ ಇದೇ ಕಥೆ ಆಗಿದ್ದು ದುರಂತ ಅನಿಸ್ತು. ವೇದಾಂತ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅನ್ನೋದನ್ನ ಇವತ್ತಿವ್ರು ಪಾಲಿಸಿದ್ರೇನು. ಜೊತೆಗೆ ಕಾನೂನು ನೀತಿ ನಿಯಮಗಳನ್ನ ಹೇಳೋದಕ್ಕಷ್ಟೇ, ಫಾಲೋ ಮಾಡೋಕಲ್ಲ ಅಂತ ಈ ಮೂಲಕ ತೋರಿಸ್ಕೊಟ್ಟಂಗಾಯ್ತು. ದೃಶ್ಯ ನಂಬರ್ 8, ಚಾನ್ಸ್ ಸಿಕ್ಕಿದ್ರೆ ಸಾಕು ಸರ್ಕಾರದ ಮೇಲೆ ಸವಾರಿ ಮಾಡುವಂಥ ಮಾಜಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಜನರ ಜೊತೆ ಧಾಮ್ ಧೂಮ್ ಅಂತ ಓಡಾಡ್ತಿದ್ರು. ಸಚಿವ ಆನಂದ್ ಸಿಂಗ್ ರದ್ದು ಕೂಡ ನಾವು ಹೇಳಲೇಬೇಕಾಗಿಲ್ಲ, ಅದೇ ಕಥೆ. ದೃಶ್ಯ ನಂಬರ್ 9, ರಾಜಕಾರಣಿಗಳದ್ದು ಬಿಟ್ಕೊಳ್ಳೋಣ, ಹೇಳಿದ್ದನ್ನ ಪಾಲಿಸ್ತಿಲ್ಲ, ಆದ್ರೆ ನಮ್ಮ ಮಠಾಧೀಶರು ಇವ್ರು ಯಾಕೆ ಹಿಂಗಾದ್ರು ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ಕಾವಿ ತೊಟ್ಟಂತಹ ಸ್ವಾಮೀಜಿಗಳು ಸಾಮಾಜಿಕ ಅಂತರವನ್ನು ಮರೆತರು, ಮಾಸ್ಕ್ ಹಾಕದೆ ಬಂದರು, ವಧುವರರಿಗೆ ಆಶೀರ್ವಾದ ಮಾಡಿ ಹೋದ್ರು. ದೃಶ್ಯ ನಂಬರ್ 10, ಮದುವೆ ಮನೆಯಲ್ಲಿ ಇನ್ನೇನು ಜನನಾಯಕರೇ ಹಿಂಗೆ ಮಾಡಿದ್ಮೇಲೆ ನಮ್ಮನ್ನು ಯಾರು ಕೇಳ್ತಾರೆ ಅನ್ಸಿರುತ್ತೆ ಪಾಪ ಆ ಜನಗಳಿಗೂ ಕೂಡ. ನೋಡಿ ಹೇಗೆ ಗುಂಪಾಗಿ ಸೇರಿದ್ದಾರೆ ಅಂತ. ಮದುವೆ ಮನೆಯಲ್ಲೂ ಕೂಡ ಅಷ್ಟೇ ಭರ್ಜರಿ ಭೋಜನ, ಐಸ್ ಕ್ರೀಮು, ಬೀಡ ತಿನ್ನೋಕೆ ಫುಲ್ ರಶ್ಶು ಅಂದರೆ ರಶ್ಶು.
ಒಂಥರ ಜಾತ್ರೆ ಥರ ಗುಂಪಾಗಿ ಜನ ಬಂದಿದ್ರು. ಸಾಮಾಜಿಕ ಅಂತರ ಎಲ್ಲೂ ಇರಲಿಲ್ಲ, ಮಾಸ್ಕ್ ಅಂತೂ ಎಲ್ಲೂ ಹಾಕೊಳ್ಳಿಲ್ಲ. ಜನನಾಯಕರೇ ಹಂಗೆ ಮಾಡಿದ್ಮೇಲೆ ನಾಚಿಕೆ ಆಗಬೇಕು ರೀ. ಅವರೆಲ್ಲರೂ ಕೂಡ ಈ ಥರದ ಮೆಸೇಜ್ ಪಾಸ್ ಮಾಡ್ತಾರೆ, ಈ ಥರದ್ದು ಒಂದು ಸಂದೇಶ ಹೋಗುತ್ತೆ, ಜನ ಇವ್ರು ನೋಡಿ ಏನು ಫಾಲೋ ಮಾಡ್ತಾರೆ. ಹಾಗಾಗಿನೇ ಜನ ಈ ಸಂದರ್ಭದಲ್ಲಿ ಬೈತಾ ಇರೋದು. ಈ ಸಂದರ್ಭದಲ್ಲಿ ನಾವು ಕೂಡ ನೀವು ಹಿಂಗೆ ಮಾಡಿದ್ರಲ್ಲ ಸರ್, ಯಾಕೆ ಹಿಂಗಾಯ್ತು, ಮಗನ ಮದುವೆ ಸಂಭ್ರಮದಲ್ಲಿ ಬಂದ್ರಿ ನೀವು. ಸೊ ಹಾಗಾಗಿ ಆ ಎಲ್ಲ ಜನನಾಯಕರು ಕೇಳಿದ್ವಿ ನಾವು. ಆಗ ಲೀಡರ್ಸ್ ಮಾತಾಡಿದ್ರು ನ್ಯೂಸ್ 18 ಕನ್ನಡ ಜೊತೆ, ನೀವು ನೋಡ್ಬಿಡಿ. ಇಲ್ಲ, ಕಾನೂನು ಎಲ್ರಿಗೂ ಒಂದೇ. ನಾನಾಗ್ಲಿ, ನೀನಾಗ್ಲಿ, ಇನ್ನೊಬ್ರಾಗ್ಲಿ, ಎಲ್ರಿಗೂ ಕಾನೂನು ಒಂದೇ. ಹಳ್ಳಿ ಜನ ಇದಾರಲ್ಲ, ಅವ್ರೇನ್ ಕರೆದಿರಲ್ಲ, ಬಂದ್ಬಿಟ್ಟಿರ್ತಾರೆ. ದಯವಿಟ್ಟು ಈ ರೀತಿ ನೂಕುನುಗ್ಗಲು ಮಾಡೋದ್ರಿಂದ ಇವತ್ತು ಈ ಸೋಂಕು ಜಾಸ್ತಿ ಆಗುವಂತ ಅವಕಾಶಗಳು ಜಾಸ್ತಿ ಇರ್ತಾವ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸುವಂತ ಕೆಲಸ ಮಾಡಿ. ಆದ್ರೂ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ಅವರು ಬಹಳಷ್ಟು ಅವರು ಬಂದಂಥವ್ರಿಗೆ ಎಲ್ಲರಿಗೆ ಅಂತರ ಸಾಮಾಜಿಕ ಇರಬೇಕು ಅಂತ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಎಸ್, ಇನ್ನು ಗೆಸ್ಟ್ಗಳೇನೋ ಮಾತಾಡಿದ್ರು, ಮದುವೆಗೆ ಬಂದಿರೋರು. ಹೋಸ್ಟ್ ಮಾತಾಡ್ಬೇಕಾರೆ ಅಂದರೆ ಶ್ರೀ ಪರಮೇಶ್ವರ್ ನಾಯಕ್ ಅವರು, ಅವ್ರನ್ನೂ ಮಾತಾಡ್ಸಿದ್ವಿ. ಆಗ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನನ್ನೆಲ್ಲ ಹಿತೈಷಿಗಳು, ಅಭಿಮಾನಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಜನ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಅನಾನುಕೂಲ ಆಗಿದೆ. ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಸಾಕಾಗಲ್ಲ, ಒಂದು ಮಾತು ವಿಷಾದ ವ್ಯಕ್ತಪಡಿಸ್ತೀನಿ ಅಷ್ಟೇ ಅಂತ. ನಮ್ಮ ಪ್ರಶ್ನೆ ಇಷ್ಟೇ, ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವಂಥ ತಾಕತ್ತು ಯಾರಿಗೂ ಇಲ್ವಾ ಅಂತ. ಇದಕ್ಕೆ ಕಾರಣ ಕೂಡ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಕರೋನಾ ನಿಯಮ ಪಾಲಿಸದಿದ್ದರೆ ಕಾನೂನು ಕ್ರಮ. ಪ್ರಕೃತಿ ವಿಕೋಪ ಕಾಯ್ದೆ 2005 ಸೆಕ್ಷನ್ ಜಾರಿಯಾಗುತ್ತೆ. ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ, ಏನೇನು ಇರುತ್ತೆ ಈ ಸಂದರ್ಭದಲ್ಲಿ ಅಂತ. ಸೆಕ್ಷನ್ 188 ಅಡಿ 2 ವರ್ಷ ಅಥವಾ ಹೆಚ್ಚು ಜೈಲು ಶಿಕ್ಷೆ ಕೂಡ ಗುರಿ ಆಗ್ತಾರೆ. ಉಗುಳಿದ್ರೆ, ಸ್ವಚ್ಛತೆ ಇಲ್ಲದಿದ್ರೆ ಶಿಕ್ಷೆ ಗ್ಯಾರಂಟಿ, ದಂಡ ಹಾಕ್ತಾರೆ. ಅಥವಾ ಎರಡೂ ಇದ್ದೇ ಇರುತ್ತೆ. ಇಂತಿಷ್ಟು ಅಂತ ಕೇಂದ್ರ ಸರ್ಕಾರ ಸಂವಿಧಾನಡಿ ಕೊಟ್ಟಂಥ ಎಚ್ಚರಿಕೆಯನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದಲೂ ಕೂಡ ಕೊರೋನಾ ನಿಯಮ ಮೀರಿದ್ರೆ ಕ್ರಮ, ಮಾಸ್ಕ್ ಹಾಕದಿದ್ರೆ ₹200 ದಂಡ ಇನ್ನಂತೂ ಅನೌನ್ಸ್ ಆಯ್ತಲ್ಲ ಅಫಿಷಿಯಲ್ ಆಗಿ. ಇನ್ನು ಸಚಿವರು, ಶಾಸಕರು, ಅಧಿಕಾರಿಗಳು ಪಾಲಿಸ್ತಿಲ್ಲ. ಪೊಲೀಸರು ವೀಕ್ ಆದ್ರೆ ಹಾಗಿದ್ರೆ ಏನು ಯಾರಿಗೂ ಹೇಳೋಕೆ ಸಾಧ್ಯ ಆಗ್ತಿಲ್ವಾ? ಅಧಿಕಾರಿಗಳೇನೋ ವೀಕ್ ಆದ್ರ ಸಾಹೇಬ್ರೆ ಅಂತ ನೆನಪಾಡೋಕ್ಕಾಗ್ತಿಲ್ವಾ? ಜನರಿಗೊಂದು, ಜನಪ್ರತಿನಿಧಿಗಳೊಂದು ಏನು ಕಾನೂನು ಏನಾದರೂ ಮಾಡಿದ್ದಾರಾ? ಹೋಗ್ಲಿ, ಅದನ್ನಾರು ಹೇಳ್ಬಿಡಿ, ನಾವ್ಯಾರು ಪ್ರಶ್ನೆನೂ ಮಾಡಲ್ಲ. ಇನ್ನು ಮುಂದೆ ಮಾಸ್ಕ್ ಧರಿಸದ ವ್ಯಕ್ತಿಗಳು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ವ್ಯಕ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ. ₹200 ದಂಡ ಹಾಕೋದನ್ನು ಪ್ರಾರಂಭ ಮಾಡ್ತೇವೆ. ಇನ್ನು ಮುಂದೆ ಮಾಸ್ಕ್ ಧರಿಸದ ವ್ಯಕ್ತಿಗಳು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ವ್ಯಕ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ. ₹200 ದಂಡ ಹಾಕೋದನ್ನು ಪ್ರಾರಂಭ ಮಾಡ್ತೇವೆ.